ಬಂದಿರುವಂತಹ ಎಲ್ಲಾ ಮುಖಂಡರಿಗೂ, ಎಲ್ಲಾ ಮಹಿಳಾ ವೃಂದದವರಿಗೂ ನನ್ನ ನಮಸ್ಕಾರಗಳು. ಈಗೇನು ನಾವು ಮಹಿಳಾ ಮೀಸಲಾತಿ ಬಗ್ಗೆ ನಾವು ಇಷ್ಟೊತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ, 33% ನಮಗೆ ಮೀಸಲಾತಿ ಕೊಡಿ ಅಂತ ಹೇಳಿ ಕೇಳ್ಕೊಂತಾ ಇದೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಬೃಹತ್ ಪ್ರತಿಭಟನೆ ಮಾಡೋದಕ್ಕೂ ನಾವೆಲ್ಲ ಸಿದ್ಧವಾಗಿದ್ದೀವಿ. ಇದಕ್ಕೆ ಅಂಗೀಕರಿಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷವನ್ನು ನಾವು ಧಿಕ್ಕರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಹಿಳಾ ಮೀಸಲಾತಿಗೆ ತಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು. ನಮ್ಮಲ್ಲೂ ಮಹಿಳೆಯರಿದ್ದಾರೆ, ನಾವು ಇನ್ನು ಬೃಹತ್ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಈ ಮೂಲಕ ನಮ್ಮ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಮುನಿರತ್ನ, JDS ಮುಖಂಡರು. ಆಡಳಿತದಲ್ಲಿ ಇರೋದವರು ಅವರೇ ಮಾಡ್ಬೇಕಾಗಿತ್ತಲ್ಲ, ಸೋಲಿಗೆ ಬಿಜೆಪಿ ಕಾರಣ ಅಂತ ಹೇಳ್ತೀವಿ ನಾವು, ಆರೋಪ. ಇಲ್ಲ ಸರ್, ನಿಮ್ಗೆ ಗೊತ್ತಿರೋಂಥದ್ದೇ ಮಾಧ್ಯಮಗಳಿಗೆ ಗೊತ್ತಿಲ್ಲ. 1/3 ಶೇರ್ ಇರ್ಬೇಕಾದ್ರೆ 1/3 ಇರಲ್ಲಿ ನಮ್ಮಲ್ಲಿ ಬಿಜೆಪಿಯಲ್ಲಿ ಎಲ್ಲಿದೆ, NDA ಇದರಲ್ಲಿ ಎಲ್ಲಿದೆ? ಕಾಂಗ್ರೆಸ್ ಅವರು ಅದಕ್ಕೆ ಸಪೋರ್ಟ್ ಮಾಡ್ಬೇಕಲ್ವಾ? ಮಹಿಳೆಯರು ಅಂದ್ರೆ ಎಲ್ಲರಿಗೂ ಒಂದು ಗೌರವ ಅಲ್ವಾ? ಕಾಂಗ್ರೆಸ್ ಪಕ್ಷ ಆಗ್ಲಿ, ಇತರ ಯಾವುದೇ ಆದ್ರೂ ಮಿತ್ರ ಪಕ್ಷಗಳಿಗೂ ಕಾಂಗ್ರೆಸ್ದೇ ಮಹಿಳೆಯರದೇ ಒಂದು ಪ್ರಾತಿನಿಧ್ಯ ಬೇಕಲ್ವಾ? ಅವರೊಂದು ಹಕ್ಕನ್ನ ಮಂಡಿಸೋ ಅಂತ ಒಂದು ಇದೆ. ಎಲ್ಲಾ ಪಕ್ಷಗಳಿಗೂ ಒಂದು ಗುರಿಯಾಗಿರ್ಬೇಕಲ್ಲ. ಎಲ್ಲಿ ಮಾಡಿದ್ರು? ಕಳೆದ 96ನೇ ಇಸ್ವಿಯಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗೆ ಈ ಮಣ್ಣನ್ನು ತಂದಿರೋದು. ಆದ್ರೂ ಕಳೆದ 30 ವರ್ಷಗಳಿಂದ ಬಂದಂತ ಸರ್ಕಾರ ಯಾವುದೂ ಮಾಡಿದಂತ ಪ್ರಯತ್ನನ ಇವತ್ತು NDA ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಇದಕ್ಕೆ ಸಪೋರ್ಟ್ ಕೊಟ್ಟಿದ್ರೆ ಇವತ್ತು ಎಲ್ಲಾ ಪಕ್ಷಗಳನ್ನು, ಎಲ್ಲಾ ಮಹಿಳೆಯರು, ಎಲ್ಲಾ ರಾಜಕೀಯ ಪಕ್ಷಗಳನ್ನು ಗೌರವದಿಂದ ನೋಡ್ತಾ ಇದ್ದಾರೆ. ಚುನಾವಣೆ ಬೇರೆ, ಚುನಾವಣೆ ಆದ್ರೆ ಒಂದು ಮಹಿಳೆಯರಿಗೆ ಒಂದು ಹಕ್ಕನ್ನ ಕೊಡುವ ಒಂದು ವಿಚಾರದಲ್ಲಿ ಸರ್ವಾನುಮತದಿಂದ ಎಲ್ಲಾ ಪಕ್ಷಗಳು ಒಂದು ಅಂಗೀಕಾರಕ್ಕೆ ಅನುಮೋದನೆ ಕೊಡಬೇಕಾಗಿತ್ತು ಅಂತ ನಮ್ಮ ಸರ್. ಇವತ್ತು JDS ಪಕ್ಷ ಮಹಿಳಾ ಮೀಸಲಾತಿಗೆ ಹೋರಾಟ ಮಾಡ್ತಾರೆ. ಆದ್ರೆ ಕಳೆದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಹಿಳಾ ಮೀಸಲಾತಿಗೆ ಅಥವಾ ಮಹಿಳಾ ಪ್ರಾತಿನಿಧ್ಯಕ್ಕೆ JDS ಕೊಡುಗೆ ಏನು ಅಂತ ಸರ್? ಎಷ್ಟು ಸ್ಥಾನಗಳನ್ನ ನೀವು ಮಹಿಳೆಯರಿಗೆ ಎಲ್ಲ ನಮ್ಮ ಪಕ್ಷದಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದೆಯೋ, ಎಷ್ಟು ಜನ ಆಸ್ಪೆಂಡ್ ಅಷ್ಟು ಜನ ಕೊಟ್ಟಿದ್ದೀರಿ. ಆಲ್ರೆಡಿ 2 ಗೆದ್ದು ಬಂದಿದ್ದಾರೆ. ಇವತ್ತು ಹಂಗಾಗಿ ಲೆಕ್ಕ ಹಾಕೊಂಡ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನ MLA ಮತ್ತು ಕೇಂದ್ರದ ಮಂತ್ರಿಗಳಾದ ಕುಮಾರಸ್ವಾಮಿ ರವರು 33% ಮೀಸಲಾತಿ ಮಹಿಳೆಯರಿಗೆ ಸಿಗಲು ಬೆಂಬಲಿಸುತ್ತಾ ಬಂದಿರುತ್ತಾರೆ. ಈ ದಿನ 12/4/26 ಬೆಳಗ್ಗೆ 11 ಗಂಟೆಗೆ ಕಾಂಗ್ರೆಸ್ ಒಕ್ಕೂಟದ ವಿರೋಧಿ ನೀತಿಯನ್ನು ಈ ಪ್ರತಿಭಟನಾ ಸಭೆಯ ಮುಖಾಂತರ ಖಂಡಿಸುತ್ತೇವೆ. ಈ ಮನವಿಯನ್ನ ಸರ್ಕಾರಕ್ಕೆ ಮುಗಿಸಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ತಹಸೀಲ್ದಾರ್ ಅವರಿಗೆ, ನಮ್ಮ ಬೆಂಗಳೂರು ಗ್ರಾಮಾಂತರ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಅದನ್ನ ಸರಿಪಡಿಸಲಿಕ್ಕೆ ನೀವು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡ್ತಾ ಇದ್ರಿ. ಈ ಮನವಿ ಪತ್ರದಲ್ಲಿರ್ತಕ್ಕಂಥ ಅಂಶವನ್ನ ಸರ್ಕಾರದ ಗಮನಕ್ಕೆ ನಾನು ಇವತ್ತು ಪತ್ರದ ಮೂಲಕ ತರಬಯಸ್ತೇನೆ.